ಸರ್ವಜ್ಞನಗರ ಕ್ಷೇತ್ರ, ಕಳ್ಳೆನಗರ ವಾರ್ಡ್. ಈ ಭಾಗದಲ್ಲಿ ಇವತ್ತು ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಇದರಲ್ಲಿ 3 ಥರ ಹಾಸ್ಪಿಟಲ್ ಅವ್ರನ್ನ ಜೋಡಿಸಿ ಮಾಡಿಸ್ತಾಯಿದ್ದೀವಿ. ಒಂದು ನಾರಾಯಣ ನೇತ್ರಾಲಯ ಕಣ್ಣಿನ ಶಿಬಿರ, ಮತ್ತು ಇನ್ನೊಂದು ಕ್ಯಾನ್ಸರ್ ರಿಸರ್ಚ್ ಸೆಂಟರ್ ಕಡೆಯಿಂದ ಕ್ಯಾನ್ಸರ್ ವೈದ್ಯರ ಒಂದು ತಪಾಸಣೆ. 3ನೇದು ಆಸ್ಟರ್ ಹಾಸ್ಪಿಟಲ್, ಇವ್ರ ಕಡೆಯಿಂದ ಜನರಲ್ ಚೆಕಪ್ಪು ಮತ್ತು ECG. ಈ ಒಂದು ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸೇವಾ ಬಸ್ತಿಗಳಿದ್ದಾವೆ. ಆ ಸೇವಾ ಬಸ್ತಿಯಲ್ಲಿರೋಂಥ ಜನಕ್ಕೆ ಈ ಹಾಸ್ಪಿಟ್ಲ್ಗಳಿಗೆ ಹೋಗಿ ಸವಲತ್ತು ತೊಗೊಳೋದು ತುಂಬ ಕಷ್ಟ. ಸೊ ಈ ಒಂದು ಹಾಸ್ಪಿಟ್ಲವರು ಉಚಿತವಾಗಿ ಇವರಿಗೆ ಒಂದು ಮೆಡಿಕಲ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿ ಅವ್ರನ್ನ ತಪಾಸಣೆ ಮಾಡ್ತಾಯಿದ್ದಾರೆ. ಇದರಲ್ಲಿ ಈ ಐ ಹಾಸ್ಪಿಟ್ಲವರು ಅವ್ರಿಗೆ ಚೆಕಪ್ ಮಾಡಾದಮೇಲೆ ಯಾರಿಗಾದ್ರೂ ಕಣ್ಣಿನ ಸಮಸ್ಯೆ ಇತ್ತಂದರೆ ಅವ್ರಿಗೆ ಫ್ರೀಯಾಗಿ ಸ್ಪೆಕ್ಟಿಕಲ್ಸ್ನ ಕೊಡ್ತಾಯಿದ್ದಾರೆ, ಮತ್ತು ಅವ್ರಿಗೆ ಕಣ್ಣಿನ ಚಿಕಿತ್ಸೆಯನ್ನು ಮಾಡ್ತಾಯಿದ್ದಾರೆ. ಸೊ ಈ ರೀತಿಯಲ್ಲಿ ಈ ಸಮಾಜ ಈ ಕಡೆ ಇರೋಂಥ ಎಲ್ಲ ಸೇವಾ ಬಸ್ತಿ ಆಗಲಿ ಮತ್ತು ಜನರಿಗೆ ಒಂದು ಒಳ್ಳೆಯ ರೀತಿಯಾದಂಥ ಸವಲತ್ತನ್ನು ಕೊಡಿಸೋಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡ್ತಾಯಿದ್ದೀವಿ. ಇದರಲ್ಲಿ ಎಲ್ಲರೂ ಈ ಭಾಗದಲ್ಲಿರೋಂಥ ನಮ್ಮ ಮುಖಂಡರು, ನನ್ನ ಶ್ರೀಮತಿ ಸೌಮ್ಯ ಆಗಲಿ ಮತ್ತು ವಿಜಯ್ ಮಾಲಾ ಅವರು, ಈ ಥರ ಅನೇಕ ರೀತಿಯಂಥ ಕಾರ್ಯಕರ್ತರು ಇಲ್ಲಿರತಕ್ಕಂಥ ಎಲ್ಲ ಜನರನ್ನು ಜೋಡಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಶ್ರಮ ಪಟ್ಟಿದ್ದಾರೆ ಮತ್ತು ಯಶಸ್ವಿ ಆಗ್ತಾಯಿದೆ. Caught in the rhythm.
ಪ್ರತಿ ವರ್ಷ ಸಮಾಜದ ಸ್ವಾಸ್ಥ್ಯಕ್ಕಾಗಿ, ಉತ್ತಮವಾದಂಥ ಸ್ವಾಸ್ಥ್ಯಕ್ಕಾಗಿ ಯಲ್ಲಪ್ಪ ಅವರು ಯಾವಾಗಲೂ ಹೇಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಮಾಡ್ತಾರೋ ಅದೇ ರೀತಿ ಇವತ್ತು ಕೂಡ ಪಟೇಲ್ ಪಬ್ಲಿಕ್ ಶಾಲೆ ಕಲ್ಯಾಣ ನಗರ ಇಲ್ಲಿ ಅಂಥದೇ ಒಂದು ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಸಮಾಜದ ಸ್ವಾಸ್ಥ್ಯ ಅಂತಂದಾಗ ಈ ತಂಬಾಕಿನಿಂದ ಆಗುವಂಥ ದುಶ್ಚಟಗಳಿಂದ ಬರುವಂಥ ಅರ್ಬುದ ರೋಗ ಅಂದರೆ ಕ್ಯಾನ್ಸರು, ಇದನ್ನು ಕೂಡ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವರುಗಳು ಶ್ರಮವಹಿಸಿ ಉಚಿತವಾಗಿ ಇಲ್ಲಿನ ಸುತ್ತಮುತ್ತ ಜನರಿಗೋಸ್ಕರ, ಸಾರ್ವಜನಿಕರಿಗೆ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಅವರಿಗೂ ಮತ್ತು ಈ ಸಮಾಜದಲ್ಲಿರ್ತಕ್ಕಂಥ ಈ ಉಪಯೋಗನ ಪಡ್ಕೊಳ್ತಿರತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಓಕೆ.